ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗೋದಕ್ಕೆ ಇದ್ರ ಹಿಂದೆ ಸಾಕಷ್ಟು ಶ್ರಮ ಹಾಕಿದೀವಿ. ಯಾಕೆಂದ್ರೆ ಇದು ಪ್ರತಿಯೊಬ್ಬರ ಶ್ರಮದಿಂದ ಆಗಿರೋದು. ನೀವೆಲ್ಲ ಏನು ಒಂದು ಹೋರಾಟದಕ್ಕೆ ಭಾಗವಹಿಸಿರೋದಿರ್ಬೋದು, ಸಂಪೂರ್ಣ ಬೆಂಬಲವಾಗಿ ನಿಂತ್ಕೊಂಡಿರೋದಕ್ಕೆ ಮತ್ತೆ ಈ ಒಂದು ನೋಟಿಫಿಕೇಶನ್ಸ್ ಆಗಿರೋದು. ಇವತ್ತು ಸುಮಾರು 2-3 ವರ್ಷದಿಂದ ಯಾವುದು ನೋಟಿಫಿಕೇಶನ್ಸ್ ಆಗಿರ್ಲಿಲ್ಲ. ಈ ಒಂದು ಒಳ ಮೀಸಲಾತಿ ರೀಸನ್ ಇಂದ ನಾವೆಷ್ಟು ಹೋರಾಟ ಮಾಡಿದೀವಿ. ಹೋರಾಟದ ಪ್ರತಿಫಲವಾಗಿ ಒಳ ಮೀಸಲಾತಿ ಒಂದು ರಿಪೋರ್ಟ್ ಬಂತು. ಅದು ಇಂಟರ್ನಲ್ ರಿಸರ್ವೇಶನ್ ಕಂಪ್ಲೀಟ್ ಆದಮೇಲೆ ಈ ಒಂದು ನೋಟಿಫಿಕೇಶನ್ಸ್ ಸ್ಟಾರ್ಟ್ ಆಯಿತು. ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿಸೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇನಿದ್ವು, ಈ ನೋಟಿಫಿಕೇಶನ್ ಮಾಡಿಸೋದಕ್ಕೆ ಕಂಟಿನ್ಯೂಸ್ ಆಗಿ ಸುಮಾರು 1 ತಿಂಗಳಿಂದ ಈ ಒಂದು 4 ಕ್ಲಾರಿಫಿಕೇಶನ್ಸ್ ಇತ್ತು. ಇಂಟರ್ನಲ್ ರಿಸರ್ವೇಶನ್ ಅಲ್ಲಿ 4 ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ಡಿಪಾರ್ಟ್ಮೆಂಟು ಸುಮಾರು 1 ತಿಂಗಳು ಓಡಾಡಿದೀವಿ. ವಿಧಾನಸೌಧ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಡಿಪಾರ್ಟ್ಮೆಂಟ್ ರೆಕ್ರೂಟ್ಮೆಂಟ್ ಹೆಡ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಓಡಾಡಿ ಮತ್ತೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಎಫರ್ಟ್ಸ್ ಹಾಕಿದಕ್ಕೆ ಇವತ್ತು ನೋಟಿಫಿಕೇಶನ್ಸ್ ಆಗಿರೋಂಥದ್ದು. ಈ ಒಂದು ನೋಟಿಫಿಕೇಶನ್ ಸಪೋರ್ಟ್ ಮಾಡಿದಂಥ ಎಲ್ರಿಗೂ, ಅಂದ್ರೆ DIG ಸರ್ ಇರ್ಬೋದು, ಮತ್ತೆ ADGP ಸರ್ ಇರ್ಬೋದು, ಮತ್ತೆ DPR ಜಗದೀಶ್ ಸರ್, ಮತ್ತೆ DIG ಅನುಚೇತ್ ಸರ್, ಮತ್ತೆ ADGP ಸರ್ ಅಷ್ಟೇ ತುಂಬಾ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿದ್ರು. ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ರಾಕೇಶ್ ಸರ್ ಎಲ್ಲರೂ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಾದ್ಮೇಲೆ ಏನೆಲ್ಲ ಕ್ಲಾರಿಫಿಕೇಶನ್ಸ್ ಕೇಳಿದ್ರು ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ KA ಪ್ರಸನ್ನ ಸರ್ ಅಷ್ಟೇ ತುಂಬಾ ಪಾಸಿಟಿವ್. ನಾವು ಮೊದಲಿಂದನೂ ಹೇಳ್ತಿದ್ವಿ ನಿಮಗೆ, KSP ಇಂದ KA ಕೊಡ್ತಾ ಇದ್ದಾರೆ ಈ ಟೈಮ್ ಅಂತ ಹೇಳ್ಬಿಟ್ಟು. KSP ಅಲ್ಲಿ ಸಪರೇಟ್ ಬೋರ್ಡ್ ಆಗೋ ತನಕ ಮೇ ಬಿ KAನೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಏಜ್ ರಿಲ್ಯಾಕ್ಸೇಷನ್ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದಾದ್ಮೇಲೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಕ್ತು. ಮತ್ತೆ C&R ರೂಲ್ ಅಲ್ಲಿ ನಾವು ಬೇರೆ ರೀಜನಲ್ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ C&R ರೂಲ್ ತುಂಬಾ ಕಡಿಮೆ ಇತ್ತು. 25-27 ಇಯರ್ಸ್ ಇತ್ತು. ಜನರಲ್ ಮೆರಿಟ್ಗೆ 25 ಇಯರ್ಸ್, ಮತ್ತೆ SC ST OBCಗೆ 27 ಇಯರ್ಸ್ ಇತ್ತು. ಇವತ್ತು 28-30 ಇಯರ್ಸ್ ಆಗಿದೆ. ಅಂದ್ರೆ ಎಲ್ರಿಗೂ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ, ಪ್ಲಸ್ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್, ಟೋಟಲ್ 8 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಎಲ್ರೂ ಅವಕಾಶ ಸಿಕ್ಕಿದೆ ನಿಮ್ಗೆ. ಯಾಕೆಂದ್ರೆ ಇದು 1 ದಿನ 2 ದಿನದ್ದಲ್ಲ, ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಪಾಪ ಎಷ್ಟೊಂದು ಜನ ಹುಡುಗರು. ಅದರಲ್ಲಿ ಚಂದ್ರೇಶ್, ಮತ್ತೆ ಚಾಣಕ್ಯ, ಇನ್ನು ಎಷ್ಟೊಂದು ಜನ ಇದ್ದಾರೆ. ಮತ್ತೆ ಆರ್ಮಿ ಚಂದನ್ ಸರ್, ಇವರಿಗೆ ನಿಜವಾಗ್ಲೂ ಇವ್ರಿಗೆ ಗ್ರೇಟ್ಫುಲ್ ಆಗಿರ್ಬೇಕು. ಒಂದು ಗ್ರೂಪ್ ಮಾಡಿಕೊಂಡು ಕಂಟಿನ್ಯೂಸ್ ಆಗ ಎಲ್ಲರಿಗೂ ಕಳಿಸ್ಕೊಟ್ಟಂತ ಕೆಲಸ ಮಾಡಿದ್ರು. ಮತ್ತೆ ಇನ್ನ ಎಷ್ಟೊಂದು ಜನ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಮತ್ತೆ ಮುಂದೆ ಬಂದು ಎಷ್ಟೋ ಜನ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಿದ್ದಾರೆ, ಮತ್ತೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಮಲಗಿದ್ದಾರೆ. ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ಹೇಳಬೇಕು. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅಂದ್ರೆ ಹಿಂದೆ ಇದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ನಾವು ಗ್ರೇಟ್ಫುಲ್ ಆಗಿರ್ಬೇಕು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದಕ್ಕೆ. ಅವ್ರು ಒಂದು ಮಾತು ಕೇಳಿದಾಗ ಅವರು ಅವಕಾಶ ಮಾಡ್ಕೊಟ್ಟಿದ್ರು. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದೇ ರೀತಿ ನಡ್ಕೊಂಡಿದ್ದಾರೆ. ಅವತ್ತು ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದಾಗ ಅಷ್ಟೇ ಅವರಿಗೂ ಈ ಒಂದು ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ಅವರಿಗೆ ಕೃತಜ್ಞತೆಗಳು ತಿಳಿಸ್ಬೇಕಾಗುತ್ತೆ CM ಸರ್. ಯಾಕೆಂದ್ರೆ ಅವತ್ತು ಅವರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತು ನೋಟಿಫಿಕೇಶನ್ಸ್ ಆಗ್ತಿರ್ಲಿಲ್ಲ. ಅವ್ರಿಗೂ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ವಿ. ಈ ಒಂದು ನೋಟಿಫಿಕೇಶನ್ ಹಾಕೋದಕ್ಕೆ ಅವ್ರದ್ದು ಪಾತ್ರ ಇದೆ. ಮತ್ತೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ವಿತೌಟ್ ಪೊಲೀಸ್ ಇಲಾಖೆಗೆ ಎಲ್ರಿಗೂ ಅಷ್ಟೇ, ಧಾರವಾಡದಲ್ಲಿರೋಂಥ ಕಮಿಷನರ್ ಸರ್ ಇರ್ಬೋದು, DCP ಸರ್ ಇರ್ಬೋದು, SP ಸರ್ ಇರ್ಬೋದು, ಇನ್ಸ್ಪೆಕ್ಟರ್ ಸರ್ ಇರ್ಬೋದು, ಪ್ರಭು ಸರ್ ಅದರಲ್ಲೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಸಬ್ ಇನ್ಸ್ಪೆಕ್ಟ್ರು, ASI, PC ಎಲ್ರೂ ನಮಗೆ ಹೋರಾಟದ್ದಿರ್ಬೋದು, ಹಲ್ವಾರು ಘರ್ಷಣೆ ಏನು ಅಂದ್ರೆ ವಿತೌಟ್ ಪಬ್ಲಿಕ್ ಏನು ತೊಂದರೆ ಆಗ್ದಿರ ಇಷ್ಟೆಲ್ಲ ಹೋರಾಟ ಮಾಡಿದೀವಿ. ಅಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಏನೂ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ಇವತ್ತು ಸ್ಟೂಡೆಂಟ್ಸ್ಗಾಗಿರೋ ಅನ್ಯಾಯದ ಮುಂದೆ ಅಲ್ಲೇನು ಪ್ರಾಬ್ಲಮ್ಮೇ ಆಗಿಲ್ಲ. ಅದ್ರ ಹೋರಾಟಕ್ಕೆ ಸಹಕರಿಸಿರ್ಬೋದು. ಹೋರಾಟದಲ್ಲಿ ಏನಾದರೂ ತೊಂದರೆ ಅಂತೂ ಆಗಿಲ್ಲ. ಹಂಗಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಎಂಟೈರ್ ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಮುಖ್ಯವಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮತ್ತೆ ಲೈಬ್ರರೀಸ್, ಇದಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕೆಂದ್ರೆ ಓನರ್ಸ್, ಧಾರವಾಡದಲ್ಲಿರುವ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓನರ್ಸ್ ಪಾಪ ಅಲ್ಲಿರೋರು ಎಲ್ಲರೂ ಬಂದಿದ್ರು. ಪಾಟೀಲ್ ಸರ್ ಇರ್ಬೋದು, ಎಲ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮತ್ತೆ ಲೈಬ್ರರೀಸ್ ಇರ್ಬೋದು, ಅಲ್ಲಿರೋ ಹೋಟೆಲ್ಸ್ ಇರ್ಬೋದು, ಎಲ್ರೂ ಹೋರಾಟಕ್ಕೆ ಅಂತಂದಾಗ ಎಲ್ಲರೂ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಅಕ್ಷತಾಂಡದಿಂದ ವಿದ್ಯಾರ್ಥಿಗಳು, ಯಾಕೆಂದ್ರೆ ಆಸ್ಪಿರೆಂಟ್ಸ್ ಇಲ್ಲ ಅಂತಂದ್ರೆ ಇವತ್ತು ಯಾವ ಹೋರಾಟನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಇರೋದ್ರಿಂದ ಇವತ್ತು ಏನೇನು ಚೇಂಜಸ್ ಆಗಬೇಕು ಅಂದ್ರೂ ಅದು ನಿಮ್ಮಿಂದನೇ ಆಗ್ತಾ ಇರೋಂಥದ್ದು. ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದಾಗ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, ಧಾರವಾಡದಲ್ಲಿ ವಿದ್ಯಾರ್ಥಿ ಕ್ಯಾಂಟೀನು, ಲೈಬ್ರರೀಸ್ ತೊಗೊಂಬಂದಿರೋದು ಎಲ್ಲ ಅದು ನಿಮ್ಮಿಂದನೇ ಆಗಿರೋದು. ಹೋರಾಟದ ಪ್ರತಿಫಲ ಇವತ್ತು ಇಷ್ಟೆಲ್ಲ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಸಿವಿಲ್ PCಗೆ ನೋಟಿಫಿಕೇಶನ್ಸ್ ಆಗಿದೆ.
ಆ್ಯಕ್ಚುಲಿ ನಾವೇ ಡಿಸ್ಕಷನ್ ಮಾಡಿದ್ದು ಫಸ್ಟು ಸಿವಿಲ್ ಪಿ ಸಿ ನೋಟಿಫಿಕೇಶನ್ಸಲ್ಲಿ ಎಕ್ಸಾಮ್ಸ್ ಆದಮೇಲೆ ನೆಕ್ಸ್ಟ್ KSISF ಮತ್ತು KSRP ನೋಟಿಫಿಕೇಶನ್ ಆಗಲಿ ಅಂತ ಹೇಳ್ಬಿಟ್ಟು ವಿತಿನ್ 1 ವೀಕಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ. ಫಸ್ಟ್ ಇದೇ ಎಕ್ಸಾಮ್ ಇರುತ್ತೆ ಸಿವಿಲ್ ಪಿ ಸಿ, ಅದಾದಮೇಲೆ KSISF ಮತ್ತು KSRP ನೋಟಿಫಿಕೇಶನ್ಸ್ ಇರುತ್ತೆ. ಯಾಕೆ ಅಂತಂದರೆ ತುಂಬ ಜನ ಫಸ್ಟ್ ಪ್ರಿಫರೆನ್ಸು ಸಿವಿಲ್ ಪಿ ಸಿಗೆ ಇರುತ್ತೆ. ಮತ್ತು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ತಿಳಿಸಿ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸು ಕಡಿಮೆ ಟೈಮ್ ಇದೆ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಮತ್ತು ಕ್ವಶನ್ ಪೇಪರ್ ಕೆ ಎದರ ಎಕ್ಸಾಮ್ಸ್ ನಡೆದರೆ ತುಂಬ ಟಫ್ ಇರುತ್ತೆ, ಆ ಥರ ಏನಿಲ್ಲ. ನಾವು ಮನವಿ ಮಾಡ್ಕೊಳ್ಳೋಣ, KE ನಡೆಸ್ತಾ ಇರೋವಂಥದ್ದು ತುಂಬ ಬೇಗ ನಡೆಸ್ತಾರೆ. ಮೊದಲಿಂದ ಹೇಳ್ತಾ ಇದೆ, ಎಷ್ಟೋ ಜನ ಆಸ್ಪಿರೆಂಟ್ಸ್ ಅಂದರೆ ಗಿಗ್ ವರ್ಕರ್ಸಾಗಿ ಕೆಲಸ ಮಾಡ್ತಾ ಇರೋಂಥರೆಲ್ಲ ಕ್ವಿಟ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ತುಂಬ ಜನ, ನನಗೆ ಗೊತ್ತು. ಯಾಕೆಂದರೆ ನಾನು ಸುಮಾರು 1 ತಿಂಗಳಿಂದ ಹೇಳ್ತಾ ಇದ್ದೆ, ಯಾವುದಾದ್ರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರೆ ಬಿಟ್ಬಿಟ್ಟು ಸೀರಿಯಸ್ಸಾಗಿ ಓದ್ಕೊಳ್ಳಿ, ಸಿವಿಲ್ ಅಂದರೆ ಪಿ ಸಿ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವತ್ತು ನೋಟಿಫಿಕೇಶನ್ಸ್ ಮಾಡಿಸೋಕ್ಕೆ ತುಂಬ ಪ್ರಯತ್ನಪಟ್ಟು ಇವತ್ತು ನೋಟಿಫಿಕೇಶನ್ ಆಗಿದೆ. ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ, ಯಾಕೆಂದರೆ ಇವತ್ತು ಟೈಮು ಮತ್ತೆ ಸಿಗಲ್ಲ. ಬರೀ 2 ಮಂತ್ಸ್ ಇದೆ ಎಕ್ಸಾಮ್ಸ್ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಪಾಸ್ ಆದರೆ ಆಮೇಲೆ ಫಿಸಿಕಲು, ಆಮೇಲೆ ಫಸ್ಟು ತುಂಬ ಕಾನ್ಸಂಟ್ರೇಟ್ ಮಾಡಿ. 2 ಮಂತ್ಸ್ ಹೆಂಗೆ ಓದ್ತೀರಾ ನಮ್ಗೆ ಗೊತ್ತಿಲ್ಲ, ಒಟ್ಟು ಮೊದಲಿಂದ ಓದಿರೋರ್ಗಂತೂ ತುಂಬ ಅನುಕೂಲ ಆಗುತ್ತೆ. ಮತ್ತು ಕಾಂಪಿಟೇಷನು ಜಾಸ್ತಿ ಇದೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು ಮತ್ತು ಸ್ಟೂಡೆಂಟ್ಸ್ ಇರೋದಂಥದ್ದು ಎಲ್ಲರೂ ತುಂಬ ಜನ ಕಾಂಪಿಟೇಷನ್ ಇರೋದ್ರಿಂದ ಡೈಲಿ ಅಟ್ಲೀಸ್ಟ್ ಒಂದು 500 to 1000 ಕ್ವಶನ್ಸ್ MCQ ಸಾಲ್ವ್ ಮಾಡಿಕೊಂಡು ಎಕ್ಸಾಮ್ ಪಾಸ್ ಆಗಬೇಕಾಗುತ್ತೆ. ಮತ್ತು ಏನೇ ಸಮಸ್ಯೆ ಇದ್ದರೂ ತಿಳಿಸಿ. KE ಮತ್ತು ಕ್ರೈಸು ಅಷ್ಟೇ, ನಾವು KEಗೆ ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲು KPSC ನಡೆಸ್ತಾ ಇತ್ತು. ಕ್ರೈಸ್ ನೋಟಿಫಿಕೇಶನ್ ಅಷ್ಟೇ, ಅದು ಕೂಡ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಅಂದರೆ ಇಂಟರ್ನಲ್ ರಿಸರ್ವೇಷನಲ್ಲಿ ರೋಸ್ಟರ್ಬಿಂದು ಫಸ್ಟ್ ಪಾಯಿಂಟ್ಸಿಂದ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರು. ಆ ನೋಟಿಫಿಕೇಶನ್ ಮತ್ತೆ ವಾಪಸ್ ತೊಗೊಂಡು ಈ ಒಂದು ಕ್ರೈಸ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಅದನ್ನು ಸರಿಪಡಿಸಿ ವಾಪಸ್ KE ಕಳಿಸ್ಕೊಡ್ತಾರೆ. ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಇನ್ನೊಂದು ಶಾರ್ಟ್ಲಿ ಅದು ನೋಟಿಫಿಕೇಶನ್ ಆಗುತ್ತೆ. ಮತ್ತು ಲ್ಯಾಂಡ್ ಸರ್ವೆ ಇರೋದು ತುಂಬ ಜನ ಹೇಳ್ತಾ ಇದ್ರಿ, KEಗೆ ನಾವು ಆಲ್ಮೋಸ್ಟ್ ಒಂದು 1 ಮಂತ್ ಮುಂಚೆನೇ ನಾವು KE ಕೊಡಬೇಕಂತ ಸುಮಾರು 6 ಮಂತಿಂದ ನಾವು ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ದೀವಿ. KPSCಯಿಂದ ಇವತ್ತು KE ಕೊಡ್ತಾ ಇದ್ದಾರೆ, ಅದನ್ನು ಅಷ್ಟೇ ನಾವು ಈಗ ಫಾಲೋಅಪ್ ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ವೈಸ್. ಅದರಲ್ಲೂ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇದೆ. ಆ ಕ್ಲಾರಿಫಿಕೇಶನ್ ಇವತ್ತು ಹೆಂಗೆ PC ನೋಟಿಫಿಕೇಶನಲ್ಲಿ ಯಾವ ಥರ ಕ್ಲಾರಿಫಿಕೇಶನ್ಸ್ ಕೇಳಿದ್ರು ಅದೇ ರೀತಿ ಆ ಕ್ಲಾರಿಫಿಕೇಶನ್ಸ್ನ ಸ್ವಲ್ಪ ಸಾಲ್ವ್ ಮಾಡಿಸಿ ಆದಷ್ಟು ಬೇಗ ನಾವು KE ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಮತ್ತು ತುಂಬ ಜನ ಸ್ಟೂಡೆಂಟ್ಸು ಟೀಚರ್ಸು ಆಸ್ಪಿರೆಂಟ್ಸು ಶಿಕ್ಷಕರ ಆಕಾಂಕ್ಷಿಗಳು ಏನು ಇವತ್ತು ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡ್ತಾಯಿದ್ದಾರೆ. ಅದು ಅಷ್ಟೇ, ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಅಂದರೆ ನಾವು ಜೂನ್ 20ನೇ ತಾರೀಕು ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಪೋಸ್ ನೆಕ್ಸ್ಟ್ ಇನ್ನೊಂದು ವೀಕ್ ಒಳಗಡೆ C&R ರೂಲ್ ಎಲ್ಲ ಬಿಡಬೇಕು. C&R ರೂಲ್ ಬಿಟ್ಟಿಲ್ಲ ಅಂತಂದ್ರೂ ದೊಡ್ಡ ಮಟ್ಟಕ್ಕೆ ಒಂದು ಸ್ಟ್ರೈಕ್ ಮಾಡೋಣ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈವನ್ ವಿಚಾರವಾಗಿ ಮತ್ತು ಬೇರೆ ಯಾವುದೇ ನೋಟಿಫಿಕೇಶನ್ಸು ತುಂಬ ಜನ ಆಸ್ಪಿರೆಂಟ್ಸ್ FDA STA ನೋಟಿಫಿಕೇಶನ್ಸ್ ಕೇಳ್ತೀರಾ. FDA STA ನೋಟಿಫಿಕೇಶನ್ಸು ನಾವು ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ಸ್ ಹಾಕ್ತೀವಿ. ಇಂಡಿವಿಜುವಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಮನವಿ ಮಾಡಿಕೊಂಡು ಅದನ್ನು KE ಕೊಡೋಂಥ ಕೆಲಸ ನಾವು ಮಾಡಿಸ್ತೀವಿ. ಯಾಕೆಂದರೆ KPSCಯಲ್ಲಿ ಆಲ್ರೆಡಿ ನೀವು ನೋಡಿದ್ದೀವಿ ಎಷ್ಟೆಲ್ಲ ಕರಪ್ಷನ್ ಆಗ್ತಾಯಿದೆ ಅಂತ. ಅದ್ರ ಸಲುವಾಗಿ ಈಗ ಆಲ್ರೆಡಿ ಎಲ್ಲ ಎಕ್ಸಾಮ್ಸೂ KE ಮುಖಾಂತರ ನಡೆಸ್ಬೇಕಂತ ಹೇಳ್ಬಿಟ್ಟು ನಾವು ತುಂಬ ಪ್ರಯತ್ನ ಮಾಡ್ತಾ ಇರೋದು. ಯಾಕೆಂದರೆ ನಮ್ಮದು ಒಂದೇ ಗೋಲ್ ಏನಂದರೆ ಪ್ರಾಮಾಣಿಕವಾಗಿ ಏನು ಕಷ್ಟಪಟ್ಟು ಓದ್ತಾ ಇದ್ದೀರ ಲೈಬ್ರರಿಲಿ ಅಂಥವ್ರಿಗಷ್ಟೇ ಜಾಬ್ ಸಿಗಬೇಕು. ಮಧ್ಯವರ್ತಿಗಳು ಏನಿದ್ದಾರೆ ಅವ್ರನ್ನ ಮಟ್ಟ ಹಾಕಬೇಕು. ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಏನೋ ಒಂದು KPSCಲಿರೋ ಮೆಂಬರ್ಸು ಅವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಬೇಕು. ಯಾಕೆಂದರೆ ಆಲ್ರೆಡಿ ಅವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ, ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಮಧ್ಯವರ್ತಿಗಳಲ್ಲಿ ಏನೇನು ಅವ್ಯವಹಾರ ಮಾಡಿದ್ದಾರೆ ಅವರೆಲ್ಲ ನಮ್ಮ ಕಡೆ ಇದೆ. ಯಾಕೆಂದರೆ ನಾವು ಕೆಲಸ ಮಾಡಿದ್ದಾದ್ಮೇಲೆ ತೋರಿಸ್ತೀವಿ ಏನಿದೆ ಅಂತ ಹೇಳ್ಬಿಟ್ಟು. KPSCಲಿ ಆಲ್ರೆಡಿ ನಾವು ಏನು ಮಧ್ಯವರ್ತಿಗಳಿದ್ದಾರೆ ಅಂಥವ್ರ ಮೇಲೆಲ್ಲ FIR ಹಾಕಿ ಅವರಿಗೆ ಶಿಕ್ಷೆ ಆಗೋಂಥ ಕೆಲಸ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ, ತಪ್ಪು ಮಾಡಿದವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವೇನು ಮಾಡ್ತೀವಿ ಅದನ್ನು ಹೇಳ್ತೀವಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ ಅದನ್ನು ಮಾಡಿದ್ದಾದ್ಮೇಲೆ ಹೇಳ್ತೀವಿ, ಮೊದಲೇ ಹೇಳಕ್ಕೆ ಹೋಗಲ್ಲ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಿ, ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಏನೇ ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ದಯವಿಟ್ಟು ನಮ್ಮ ಗಮನಕ್ಕೆ ತಿಳಿಸಿ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಕ್ಷ ಸಂಘಟನೆಯ ಪ್ರತಿಯೊಬ್ಬರು ಜಿಲ್ಲಾಧ್ಯಕ್ಷರು ಏನಿದ್ದಾರೆ ಮತ್ತು ಇವನ್ನು ತಾಲೂಕು ಅಧ್ಯಕ್ಷರು ಮಾಡಿದ್ದೀವಿ, ತಾಲೂಕು ಅಧ್ಯಕ್ಷರು ಇರ್ಬೋದು, ಜಿಲ್ಲಾವರು ನಾವು ನೋಡಬೇಕಿತ್ತು. ಶಿವಮೊಗ್ಗ, ದಾವಣಗೆರೆ, ಮಿಥುನ್ನು ಅವರು ತುಂಬ ಎಫರ್ಟ್ಸ್ ಹಾಕಿರೋ ಅವ್ರ ಎಂಟೈರ್ ಟೀಮು. ಕಲಬುರಗಿಲಿ ಹೋದಾಗ ಸಂತೋಷ್ ಸರ್ ಇರ್ಬೋದು, ಅರ್ಜುನ್ ಸರ್ ಇರ್ಬೋದು, ಇವರೆಲ್ಲ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅವರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಮತ್ತು ಬಿಜಾಪುರದ್ದು ಶ್ರೀಶೈಲ್ ತೇಲಿ ಸರು, ಸಿದ್ದು ಸರ್, ಮಮದಾಪುರ್ ಸರು, ಅಲ್ಲಿರೋಂಥ ಶರಣ್ ಭಂಡಾರಿ ಮಠ್ ಸರ್, ಇನ್ನೂ ಎಷ್ಟು ಅನೇಕರು, ಮತ್ತು ಚಾಣಕ್ಯದಲ್ಲಿ ಬಿರಾದರ್ ಸರ್ ಇರ್ಬೋದು, ಎಲ್ಲರೂ ತುಂಬ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾವು ಶ್ರೀಶೈಲ್ ತೈಲಿ ಸರ್ಗೆ ಮತ್ತು ಸಿದ್ದು ಸರ್ಗೆ, ಮಮದಾಪುರ್ ಸರ್ಗೆ ಬೆಂಗಳೂರಲ್ಲಿ ಹೋರಾಟ ಇದ್ರೂ ತುಂಬ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗಿ ಬರ್ತಾಯಿದ್ರು.
ಮತ್ತು ಧಾರವಾಡ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿದ್ದಾರೆ. ಮತ್ತು ಧಾರವಾಡ ಅಂತ ಬಂದರೆ ಪ್ರತಿಯೊಂದು ಹೋರಾಟಕ್ಕೂ ಮಂಜುನಾಥ್ ಸರ್ ಇರ್ಬೋದು, ಅನಿಲ್ ಕಾಂಬ್ಳೆ ಇವರೆಲ್ಲ, ಮತ್ತು ಚಾಣಕ್ಯ, ಇನ್ನಲ್ಲಿರೋಂಥ ಕೋಚಿಂಗ್ ಇನ್ಸ್ಟಿಟ್ಯೂಟು ಪ್ರತಿಯೊಬ್ಬರೂ, ಮತ್ತು ನಮಗೆ ಗುರುಬಸವ ಸರ್ ಇರ್ಬೋದು, ಎಷ್ಟೊಂದು ಜನ, ಅಶೋಕು, ಇವರೆಲ್ಲ ತುಂಬ ಜನ ಆಸ್ಪಿರೆಂಟ್ಸು, ಒಂಥರ ಇವರೆಲ್ಲ ಪ್ರಮುಖ ಪಾತ್ರ ವಹಿಸಿರೋಂಥವ್ರು. ಮತ್ತು ಬೆಳಗಾವಿ ಹೋದರೆ ನಾವು ಬೆಳಗಾವಿ ಸೆಷನ್ ನಡಿಬೇಕಾದ್ರಲ್ಲೂ ಹೋರಾಟ ಇರ್ಬೇಕಾದ್ರೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ನಾಗರಾಜ್ ಸರ್ ಇರ್ಬೋದು, ಇವರೆಲ್ಲ ಸಖತ್ ಎಫರ್ಟ್ಸ್ ಹಾಕಿದ್ದಾರೆ. ಇದೆಲ್ಲ ಎಫರ್ಟ್ಸ್ ಯಾಕೆಂದರೆ ಇವತ್ತು ಎಲ್ಲರದ್ದು ಪ್ರತಿಫಲದಿಂದ ಇವತ್ತು ಈ ಒಂದು ನೋಟಿಫಿಕೇಶನ್ಸ್ ಆಗಿರೋದು. ಈ ನೋಟಿಫಿಕೇಶನ್ಸ್ ಆಗಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿದ್ದೀವಿ, ಇನ್ನೂ ಮಾಡ್ತೀವಿ. ಯಾಕೆಂದರೆ KPSC ಆಗ್ತಾ ಇರುವಂಥ ಹಗರಣಗಳ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಹೋರಾಟ ಮಾತ್ರ ಇಲ್ಲಿಗೆ ನಿಲ್ಲಿಸಲ್ಲ. ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲೂ ಅಷ್ಟೇ ಏನೇ ನೋಟಿಫಿಕೇಶನ್ಸ್ ಇದೆ, ನೀಟ್ ಎಕ್ಸಾಮ್ಸ್ ಇರ್ಬೋದು, UPSC ಕನ್ನಡದಲ್ಲಿ ಆಗಬೇಕು, UPSC ಎಕ್ಸಾಮ್ಸು ಅದರಲ್ಲೂ ಅಷ್ಟೇ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಇಷ್ಟು % ಅಂತ ರಿಸರ್ವೇಷನ್ ಇರಬೇಕು. ಎವ್ರಿ ಟೈಮು 1000 ಸೀಟ್ಸ್ ಇತ್ತಂದರೆ ಬರೀ 23 ಸೀಟ್ಸ್ ಅಷ್ಟೇ UPSC ಕ್ವಾಲಿಫೈ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಅಟ್ಲೀಸ್ಟ್ ರಿಸರ್ವೇಷನ್ ಅಂತ ಕೊಟ್ಟರೆ ಅಟ್ಲೀಸ್ಟ್ 60 to 70 ಸೀಟ್ಸ್ ಮಿನಿಮಮ್, 100 ಸೀಟ್ ತನಕ ಕಾಂಪಿಟೇಷನ್ನು. ಮತ್ತು ಇಲ್ಲಿ ಸೌತ್ ಇಂಡಿಯಾದಲ್ಲಿ ತುಂಬ ಹೈಯೆಸ್ಟ್ ನಾಲೆಡ್ಜ್ ಮತ್ತು ಲಿಟ್ರಸಿ ರೇಟ್ ಇರ್ಬೋದು, ಹೈಯೆಸ್ಟ್ ನಾಲೆಡ್ಜ್ ಪರ್ಸನ್ಸ್ ಇದ್ದಾರೆ, ಮತ್ತು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ಇವರೆಲ್ಲ ಸೆಲೆಕ್ಟ್ ಆಗಬೇಕು. ಯಾಕೆಂದರೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಹಾಗಾಗಿ ಇದಕ್ಕೆ ಸಹಕರಿಸಿದಂತಹ ಟೆಲಿಗ್ರಾಮ್ ಚಾನಲ್ಲು ಇರ್ಬೋದು, VK ಕಿಂಗ್ಡಮ್ ಸರ್, ವಿಶ್ವ ಸರ್ ಇರ್ಬೋದು, ಮತ್ತು SR ವರ್ಡು, ನಮಗೆ SR ವರ್ಡು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಿಂಗೆ ಪ್ರತಿಯೊಬ್ಬರೂ ನಮಗೆ ಅಷ್ಟು ಸುಲಭ ಇಲ್ಲ ಹೋರಾಟಕ್ಕೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಮತ್ತು ನಮಗೆ ನನ್ನ ಸ್ನೇಹಿತರಿರ್ಬೋದು, ಎಷ್ಟೊಂದು ಜನ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿರೋದ್ರಿಂದ ಈ ಒಂದು ಹೋರಾಟ ಸಾಧ್ಯ ಆಗಿದೆ. ಏಕೆಂದರೆ ತುಂಬ ಒಂದೊಂದು ಹೋರಾಟಕ್ಕೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದ್ದಾವೆ. ಖರ್ಚು ವೆಚ್ಚಗಳೆಲ್ಲ ನಮ್ಮ ಸ್ನೇಹಿತರುಗಳಿಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಅವರಿಗೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡಿ ಎಷ್ಟೊಂದು ಈ ಒಂದು ಹೋರಾಟಕ್ಕೆ ಖರ್ಚಾಗಿದೆ. ಮತ್ತು ಇನ್ನು ಮುಖ್ಯವಾಗಿ BJPಯಿಂದ ಅರವಿಂದ್ ಬೆಲ್ಲತ್ ಸರು, ಅಶೋಕ್ ಸರ್ ಇರ್ಬೋದು, ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಅವರೆಲ್ಲ ಬಂದು ನಮಗೆ ಹೋರಾಟಕ್ಕೆ ಬಂದಿದ್ದಾರೆ ಧಾರವಾಡಕ್ಕೆ. ಅವ್ರನ್ನ ನಾವು ಮರಿಬಾರ್ದು, ಅವ್ರಿಗೂ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಏಕೆಂತಂದರೆ ಮತ್ತು ಭರತ್ ಬೊಮ್ಮಾಯಿ ಸರ್ ಮಗ ಅವರು, ಭರತ್ ಬೊಮ್ಮಾಯಿ ಸರ್ ಇರ್ಬೋದು, ಅವ್ರಿಗೆಲ್ರಿಗೂ ನಾವು ಧನ್ಯವಾದ ತಿಳಿಸ್ಬೇಕಾಗುತ್ತೆ ಈ ಮೂಮೆಂಟಲ್ಲಿ ನೋಟಿಫಿಕೇಷನ್ಸ್ ಆಗಿರೋದು. ಮತ್ತು ಇನ್ನೂ ಯಾವುದೇ ನೋಟಿಫಿಕೇಷನ್ಸ್ ಆಗಬೇಕು, ಏನೇನಾಗಬೇಕು ಎಲ್ಲ ಲಿಸ್ಟ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ವೈಸ್ ಫಾಲೋ ಅಪ್ ಮಾಡ್ತೀವಿ. ಸಪೋಸ್ ಏನಾದರೂ ಆಗಲಿಲ್ಲ ಅಂತಂದರೆ 100% ಇದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ. ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಹೋರಾಟ ವಿದ್ಯಾರ್ಥಿಗಳ ಪರವಾಗಿ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ. ಅಕ್ಸ ಸಂಘಟನೆ ಏನು, ನಾವು ಪ್ರತಿಯೊಬ್ಬರು ಮೆಂಬರ್ಸ್ ಇರ್ಬೋದು. ನಮಗೆ ಪ್ರಮುಖವಾಗಿ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಸಂಜಯ್, ಶ್ರೇಯಸ್ಸು, ನಾನು ತುಂಬ ಮರ್ತೋಗ್ಬಿಟ್ಟಿದ್ದೀನಿ, ಅವ್ರಿಗೆ ಕೊನೆಯದಾಗಿ ಹೇಳ್ತೀನಿ. ಯಾಕೆಂದರೆ ಬೆಂಗಳೂರಲ್ಲಿ ಪ್ರತಿಯೊಂದು ಹೋರಾಟಕ್ಕೂ ರಾಜಕಿಶೋರ್ ಇರ್ಬೋದು, ಸಂಜಯ್, ಮತ್ತು ಶಿವು, ಸ್ಯಾಂಡಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಿನೋದ್, ಎಷ್ಟು ಜನ ಒಂಥರ ಆನಂದ್, ಎಷ್ಟೋ ಇವರೆಲ್ಲ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಆಗಿದೆ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಸಪೋಸ್ ಯಾರ್ದಾದ್ರೂ ನೇಮ್ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತುಂಬ ಜನ, ಮತ್ತು ಕೋಲಾರದ ಚಂದ್ರಪ್ಪ ಇರ್ಬೋದು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಪಾಪ. ಅವರು ಒಂದು ಹೋರಾಟ ಅಲ್ಲ, ಪ್ರತಿಯೊಂದು ಹೋರಾಟಕ್ಕೂ ಬೆಂಗಳೂರು ಫ್ರೀಡಮ್ ಪಾರ್ಕ್ಗೆ 2 ಬಸ್ ಕರ್ಕೊಂಡು, 2 ಬಸ್ಸಲ್ಲಿ ಹುಡುಗರನ್ನ ಕರ್ಕೊಂಡು ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚಂದ್ರಪ್ಪಗೂ ಅಷ್ಟೇ, ಎಲ್ಲ ಕೋಲಾರದ ಅಧ್ಯಕ್ಷ ಆದಂಥ ಚಂದ್ರಪ್ಪಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಏನೇ ಸಮಸ್ಯೆ ಇದ್ದರೂ ತಿಳಿಸಿ. ಸಪೋಸ್ ನಂದು ಒಂದೇ ಸಮಸ್ಯೆ ಏನಪ್ಪ ಅಂದರೆ, ನನ್ನ ವಿಚಾರವಾಗಿ ಬಂದರೆ ಫೋನ್ ರಿಸೀವ್ ಮಾಡಲ್ಲ ಅಂತೇಳಿ. ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎಷ್ಟೋ ಜನ ಇದ್ದಾರೆ ಅಕ್ಸ ಸಂಘಟನೆಯಿಂದ, ಯಾರಿಗಾದರೂ ಕಾಲ್ ಮಾಡಿ. ತೇಲಿ ಸರ್ ಇರ್ಬೋದು, ಸಿದ್ದು ಸರ್ ಇರ್ಬೋದು, ಮಮದಾಪುರ್ ಸರು, ಶಿವು, ಸಂಜಯ್, ಎಷ್ಟೊಂದು ಜನ ಇದ್ದಾರೆ. ಸುಮಾರು 100 ಜನ ಇದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀವಿ, ತಾಲೂಕು ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀವಿ. ಅವ್ರಿಗೆ ತಿಳಿಸಿ, ಅವ್ರು ನನಗೆ ತಿಳಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.